ಇನ್ನೊಂದು ಐತಿಹಾಸಿಕವಾಗಿರುವಂತಹ ಒಂದು ಚುನಾವಣೆ ಆಗಿದೆ ಈ ಪಂಚರಾಜ್ಯ ಚುನಾವಣೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಒಳ್ಳೆ ಭರವಸೆದಾಯಕವಾಗಿ ಮತ್ತೇನಲ್ಲಿ ಒಳ್ಳೆ ಲೀಡ್ ಸಿಕ್ಕಿರುವಂತದ್ದು ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗುವಂಥದ್ದು ಪ್ರಥಮ ಬಾರಿಗೆ ಏನು ನಮ್ಮ ಮೂಲ ಜನಸಂಘದ ಅಧ್ಯಕ್ಷರು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಪ್ರಾರಂಭ ಮಾಡಿ ಸ್ಥಾಪನೆ ಮಾಡಿದಂತ ಪಕ್ಷ ಇವತ್ತು ಅಲ್ಲಿ ಅಧಿಕಾರಕ್ಕೆ ಬರ್ತಿರುವಂತದ್ದು ನಮ್ಗೆ ಸಂತೋಷ ತಂದಿದೆ. ಅದರ ಜೊತೆಯಲ್ಲೇ ದೇಶದ ಸ್ಥಿರತೆ, ಸುಭದ್ರತೆ ಮತ್ತು ಎಲ್ಲಾ ರೀತಿಯಾದಂತಹ ಆತಂಕಗಳನ್ನ ದೂರ ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರಕ್ಕೆ ಬರ್ತಿರುವಂತದ್ದು ನಮ್ಮ ದೇಶಕ್ಕೆ ಸುಭದ್ರತೆ, ಏಕತೆ ಮತ್ತು ನಮ್ಮ ಉತ್ತಮ ಭವಿಷ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ಪಂಚರಾಜ್ಯದಲ್ಲಿ ವೆಸ್ಟ್ ಬೆಂಗಾಲ್ ನನ್ನ ಪ್ರಕಾರ ಬಹಳ ವಿಶೇಷವಾಗಿ ದೊಡ್ಡ ಸಾಧನೆ. ಅಲ್ಲಿ ಎಲ್ಲಾ ರೀತಿಯಾದಂತಹ ಕೋಟೆಯನ್ನು ಕಟ್ಕೊಂಡು ಕೂತಿದ್ರು, ಪ್ರಜಾಪ್ರಭುತ್ವನೇ ಬುಡಮೇಲು ಮಾಡಿದ್ರು ಅಲ್ಲಿ ಟಿಎಂಸಿ ಪಕ್ಷ. ಇವತ್ತಲ್ಲಿ ಜನರು ಒಳ್ಳೆ ಸಂದೇಶ ಕೊಡೋ ಮೂಲಕ, ಜನ ಆಶೀರ್ವಾದ ಕೊಡೋ ಮೂಲಕ ಒಳ್ಳೆ ನಿರ್ಣಯ, ಒಳ್ಳೆ ತೀರ್ಪು ನೀಡಿದ್ದಾರೆ. ಅವರಿಗೆ ಪಶ್ಚಿಮ ಬಂಗಾಳದ ಉಚಿತವಾಗಿ ನಾವು ಶುಭಾಶಯನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ನಾವು ಎಲ್ಲ ಒಬ್ಬ ಭಾರತೀಯನಾಗಿರೋರು ಪಶ್ಚಿಮ ಬಂಗಾಳದಲ್ಲಿ ನಾವು ಒಳ್ಳೆ ತೀರ್ಪು ಬರಬೇಕು ಅಥವಾ ಚುನಾವಣೆ ತೀರ್ಪು ಭಾರತೀಯ ಜನತಾ ಪಾರ್ಟಿಯ ಪರ ಬರಬೇಕು ಅಂತ ಪ್ರತಿಯೊಬ್ಬ ಭಾರತೀಯ ಈ ದಿಕ್ಕಲ್ಲಿ ಒಳ್ಳೆ ಬೆಳವಣಿಗೆ. ಅದ್ರ ಜೊತೆಯಲ್ಲೇ ಪುದುಚೇರಿಯಲ್ಲಿ, ಅಸ್ಸಾಂನಲ್ಲಂತೂ ಈಗ ದೊಡ್ಡ ಆಶೀರ್ವಾದ ಬಿಜೆಪಿಯವರು ಆಶೀರ್ವಾದ ಕೊಡ್ತಾರೆ. ವಿಶೇಷವಾಗಿ ತಮಿಳುನಾಡಲ್ಲಿ ಡಿಎಂಕೆ ಪಕ್ಷಕ್ಕೆ ಐಎನ್ಡಿ ಪಕ್ಷಕ್ಕೆ ಒಳ್ಳೆ ಪಾಠವನ್ನು ಕಲಿಸ್ತಿರುವಂಥದ್ದು, ಹೊಸ ಪ್ರಯೋಗವಾಗಿರುವಂಥದ್ದು ಒಳ್ಳೆ ಬೆಳವಣಿಗೆ ಇದೆ. ಹಾಗಾಗಿ ಎಲ್ಲಾ ಕಾರಣದಲ್ಲೂ ಈ ಒಂದು ಚುನಾವಣೆ, ಈ ಪಂಚರಾಜ್ಯ ಚುನಾವಣೆ ದೇಶದ ಸುಭದ್ರತೆ ಹೆಚ್ಚಿನ ಪ್ರಗತಿಯನ್ನ ಕಾಣಲಿಕ್ಕೆ ಕಾರಣವಾಗುತ್ತೆ ಸಂಪೂರ್ಣ ವಿಶ್ವಾಸದಿಂದ ಈ ಚುನಾವಣೆ ವೆರಿ ಪ್ರೊಡಕ್ಟಿವ್, ಬಹಳ ಪ್ರೊಡಕ್ಟಿವ್ ಆಗಿ, ಫ್ಯೂಚರಿಸ್ಟಿಕ್ ಆಗಿ ಈ ದೇಶಕ್ಕೆ ದೊಡ್ಡ ಶಕ್ತಿ